ಸಂಕ್ಷಿಪ್ತ ಶ್ರೀ ಸಾಯಿ ಸಚ್ಚರಿತೆ 50ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಶ್ರೀ ಭಗವಾನ್ ಕೃಷ್ಣನಂತೆ ಬಾಬಾ ಗೀತೆಯಂತಹ ಅಮೃತವಾಣಿಯನ್ನು ಬೋಧಿಸುತ್ತಾ ಭಕ್ತರ ಪಾಲಿಗೆ ಕಾಮಧೇನುವಾಗಿದ್ದಾರೆ. ಸರ್ವಶಕ್ತರಾದ ಬಾಬಾ ಅವರು ಭಕ್ತರ ಕಡೆಗೆ ನೋಡಿ ಕರುಣೆ ತೋರಿಸಿ ಅವರನ್ನು ಭವಬಂಧನದಿಂದ ಪಾರುಗಾಣಿಸುತ್ತಾರೆ. ಶ್ರೀ ಸಾಯಿ ಸಚ್ಚರಿತೆಯ ಶ್ರವಣದಿಂದ ಸುಖಶಾಂತಿಗಳು ಮಾನವನಿಗೆ ದೊರೆಯುತ್ತವೆ. ಇದನ್ನು ಶ್ರವಣ ಮಾಡುವವರು, ಕೀರ್ತನ ಮಾಡುವವರು ಸದ್ಗುರು ಸಮರ್ಥರ ಕೃಪೆಗೆ ಪಾತ್ರರಾಗುತ್ತಾರೆ. ಕಾಕಾ ಸಾಹೇಬ್ ದೀಕ್ಷಿತರು ಮುಂಬೈ ನಗರದಲ್ಲಿ ಕಾನೂನು ವ್ಯಾಸಂಗ ಮಾಡುತ್ತಿದ್ದರು. ವಿದ್ಯಾಭ್ಯಾಸದ ನಂತರ ತಮ್ಮದೇ ಆದ ಸೊಲಿಸಿಟರ್ ಸಂಸ್ಥೆಯೊಂದನ್ನು ಆರಂಭಿಸಿದರು. ಅವರಿಗೆ ಬಾಬಾ ಅವರ ಶಕ್ತಿಯ ಪರಿಚಯವೇ ಇರಲಿಲ್ಲ. ನಾನಾ ಸಾಹೇಬ್ ಚಾಂದೋರ್ಕರ್ ಅವರ ಮೂಲಕ ಬಾಬಾ ಅವರ ಪರಿಚಯ ಅವರಿಗಾಯಿತು. ಕಾಕಾ ಸಾಹೇಬ್ ದೀಕ್ಷಿತರು 1909ರಲ್ಲಿ ತಾವು ಲಂಡನ್ನಿನಲ್ಲಿ ರೈಲು ಹತ್ತುವಾಗ ಕಾಲಿನ ಅಪಘಾತ ಸಂಭವಿಸಿತೆಂದು, ಅದು ಯಾವ ವೈದ್ಯರ ಔಷಧಿಯಿಂದಲೂ ಗುಣವಾಗಲಿಲ್ಲವೆಂದು ನಾನಾ ಸಾಹೇಬರಿಗೆ ತಿಳಿಸಿದರು. ಕಾಕಾ ಸಾಹೇಬರು ತಾವು ಬಾಬಾ ಅವರ ದರ್ಶನ ಮಾಡಲು ಆಸಕ್ತಿ ಹಾಗೂ ಉತ್ಸಾಹ ತೋರಿಸಿದರು. ಸಾಯಿ ಅವರು ನನ್ನ ಭಕ್ತರು ಎಷ್ಟೇ ದೂರ ಬರಲಿ, ಅವರನ್ನು ಹುಡುಗರು ಗುಬ್ಬಿಯ ಕಾಲಿಗೆ ದಾರ ಕಟ್ಟಿ ಎಳೆಯುವಂತೆ ಎಳೆಯುತ್ತೇನೆ ಎಂದು ಭಕ್ತರಿಗೆ ಭರವಸೆ ನೀಡಿದ್ದಾರೆ. ಕಾಕಾ ಸಾಹೇಬರಿಗೆ ಶಿರ್ಡಿಗೆ ಆದಷ್ಟು ಬೇಗ ಹೋಗಬೇಕೆಂಬ ಆಸೆ ಹೆಚ್ಚಾಯಿತು. ಕೋಪರ್ಗಾಂವ್ನಲ್ಲಿ ಅವರ ಪುತ್ರ ಅಧಿಕಾರಿಯಾಗಿದ್ದರು. ಕಾಕಾ ಸಾಹೇಬರು ನಾನಾ ಸಾಹೇಬರೊಡನೆ ಶಿರ್ಡಿ ತಲುಪಿದರು. ಬಾಬಾ ನಿಮ್ಮನ್ನೇ ಎದುರು ನೋಡುತ್ತಿದ್ದೆ ಎಂದರು. ಇದಾದ ನಂತರ ಕೆಲ ಕಾಲ ನಂತರ ಕಾಕಾ ಅನೇಕ ವರ್ಷ ಬಾಬಾ ಅವರ ಸನ್ನಿಧಿಯಲ್ಲೇ ಇದ್ದರು. 1929 ಜುಲೈ 5ನೇ ತಾರೀಕು ಕಾಕಾ ಅವರು ಹೇಮಾಡ ಪಂತರೊಡನೆ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಅವರ ಭುಜದ ಮೇಲೆ ತಲೆ ಇಟ್ಟು ಇಹಲೋಕ ತ್ಯಜಿಸಿದರು. ಗೋದಾವರಿ ತೀರದ ರಾಜಮಹೇಂದ್ರಿಯಲ್ಲಿ ಟೇಂಬೆ ಸ್ವಾಮೀಜಿ ಎಂಬ ದತ್ತಾತ್ರೇಯ ಪೀಠದ ಗುರುಗಳಿದ್ದರು. ಇವರು ಮಹಾಯೋಗಿಗಳು, ದತ್ತಾತ್ರೇಯ ಉಪಾಸಕರೂ ಆಗಿದ್ದರು. ಒಮ್ಮೆ ನಾಂದೇಡದ ವಕೀಲ ಪುಂಡಲೀಕರಾಯರು ಅವರನ್ನು ಕಾಣಲು ರಾಜಮಹೇಂದ್ರಿಗೆ ಹೋದರು. ಸಂದರ್ಶನದ ವೇಳೆ ನಡೆದ ಸಂಭಾಷಣೆಯಲ್ಲಿ ಶ್ರೀ ಬಾಬಾ ಅವರ ವಿಷಯವೂ ಬಂದಿತು. ಆಗ ಸಾಯಿ ಅವರ ಹೆಸರನ್ನು ಕೇಳಿದ ಕೂಡಲೇ ಸ್ವಾಮೀಜಿಯವರು ತೆಂಗಿನಕಾಯಿಯೊಂದನ್ನು ತೆಗೆದುಕೊಂಡು, ಇದನ್ನು ನನ್ನ ಸೋದರ ಸಾಯಿ ಬಾಬಾ ಅವರಿಗೆ ಶಿರ್ಡಿಗೆ ಹೋದಾಗ ಅರ್ಪಿಸಿ ನನ್ನ ಪ್ರೀತಿ ನಮನಗಳನ್ನು ತಿಳಿಸಿ ಎಂದು ಅಲ್ಲಿಯೇ ನಮಸ್ಕರಿಸಿದರು. ಟೇಂಬೆ ಸ್ವಾಮಿ ಸಹ ಬಾಬಾ ಅವರಂತೆಯೇ ಸದಾ ಧ್ವನಿಯನ್ನು ಉರಿಸುತ್ತಿದ್ದರು. ಅವರಿಗೂ ಬಾಬಾ ಅವರಿಗೂ ತುಂಬ ಸಾಮ್ಯವಿತ್ತು. ಪುಂಡಲೀಕರಾಯರು 1 ತಿಂಗಳ ನಂತರ ತಮ್ಮ ಮಿತ್ರರೊಡನೆ ತೆಂಗಿನಕಾಯಿ ತೆಗೆದುಕೊಂಡು ಶಿರ್ಡಿಗೆ ಬಂದರು. ಮನಮಾಡದಲ್ಲಿ ಇಳಿದಾಗ ಅವರಿಗೆ ಬಾಯಾರಿಕೆಯಾಯಿತು. ಬರೀ ಹೊಟ್ಟೆಯಲ್ಲಿ ನೀರು ಕುಡಿಯಬಾರದೆಂದು ಅವಲಕ್ಕಿ, ತೆಂಗಿನಕಾಯಿ ತುರಿ ತಿಂದು ನೀರು ಕುಡಿದರು. ಈ ತೆಂಗಿನಕಾಯಿ ಟೇಂಬೆ ಸ್ವಾಮಿಯವರು ಬಾಬಾ ಅವರಿಗೆ ಕೊಟ್ಟಿದ್ದಾಗಿತ್ತು. ಮಸೀದಿ ತಲುಪಿದ ತಕ್ಷಣ ಬಾಬಾ ಪುಂಡಲೀಕರಾಯರನ್ನು ಕುರಿತು, ನನ್ನ ಸೋದರನಿಂದ ತನ್ನ ವಸ್ತು ಕೊಡು ಎಂದು ನೇರವಾಗಿ ಕೇಳಿಬಿಟ್ಟರು. ಪುಂಡಲೀಕರಾಯರು ಬಾಬಾ ಅವರ ಪಾದಗಳನ್ನು ಭದ್ರವಾಗಿ ಹಿಡಿದುಕೊಂಡು ಅವರಲ್ಲಿ ಕ್ಷಮೆ ಬೇಡಿದರು. ಅದಕ್ಕೆ ಬದಲಾಗಿ ಇನ್ನೊಂದು ತೆಂಗಿನಕಾಯಿ ಕೊಡುತ್ತೇನೆ ಎಂದರು. ಆ ತೆಂಗಿನಕಾಯಿ ಬೆಲೆ ಸಾಮಾನ್ಯವಾದದ್ದಲ್ಲ, ಅದರ ಬೆಲೆ ಯಾವುದಕ್ಕೂ ಸಮಾನವಾದದ್ದಲ್ಲ. ಆದರೆ ನಿಮ್ಮಿಂದ ಈ ತಪ್ಪಾಗಿದೆ, ಚಿಂತಿಸಿ ಫಲವಿಲ್ಲ. ಅಹಂಭಾವವನ್ನು ತ್ಯಜಿಸು, ನಿನ್ನ ಆಧ್ಯಾತ್ಮಿಕ ಪ್ರಗತಿ ತ್ವರಿತಗೊಳ್ಳುತ್ತದೆ ಎಂದು ಆಶೀರ್ವದಿಸಿದರು. ಬಾಳಾರಾಮ್ ಧುರಂಧರ್ ಅವರು ಮುಂಬೈ ಹೈಕೋರ್ಟಿನ ವಕೀಲರು. ಅವರದು ತುಂಬ ಧಾರ್ಮಿಕ ಸ್ವಭಾವ. ಅವರು ಲೇಖಕರೂ ಹೌದು. ವಿಠಲನ ಪರಮ ಭಕ್ತರಾದ ಅವರಿಗೆ 1912ರ ಸುಮಾರಿನಲ್ಲಿ ಬಾಬಾ ಅವರ ಪರಿಚಯವಾಯಿತು. ಇದಕ್ಕೆ ಮುಂಚೆ ಅವರ ಸೋದರರು ಶಿರ್ಡಿಗೆ ಭೇಟಿ ನೀಡಿದ್ದರು. ಈ ಸಲ ಧುರಂಧರ್ ಸಹೋದರರು ಬಾಬಾ ಅವರಿಗೆ ನಮಸ್ಕರಿಸಿದಾಗ ಅವರು ಹಿಂದಿನ 60 ಜನ್ಮಗಳಿಂದ ಪರಿಚಿತರು ಎಂದರು. ಬಾಬಾ ಅವರ ಕಾಲೊತ್ತುತ್ತಾ ಬಾಳಾರಾಮರು ಕುಳಿತಿದ್ದರು. ಆಗ ಹುಕ್ಕಾ ಸೇದು ಎಂದರು. ಅವರಿಗೆ ಅಭ್ಯಾಸವಿರಲಿಲ್ಲ. ಒಂದು ಬಾರಿ ನಮ್ರತೆಯಿಂದ ಸೇದಿ ಕಳುಹಿಸಿದರು. ಇದರಿಂದ ಅವರ ದಮ್ಮು ರೋಗ ನಿವಾರಣೆಯಾಯಿತು. ಬಾಬಾ ಮಹಾಸಮಾಧಿಯ ನಂತರ ಮತ್ತೆ ಅವರಿಗೆ ಕೆಮ್ಮು ಬಂದಿತು. ಧುರಂಧರ್ ಸಹೋದರರು ಶಿರ್ಡಿಯ ಸಮಾರಂಭದಲ್ಲಿ ಭಾಗವಹಿಸಿ ಬಾಬಾ ಅವರಲ್ಲಿ ತಮ್ಮ ಇಷ್ಟ ದೈವ ಪಾಂಡುರಂಗನನ್ನು ಕಂಡರೆಂಬಲ್ಲಿಗೆ 50ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿ